Hi guys, welcome to my channel. Welcome to this video also. ನಾನು ಬೆಂಗಳೂರು ಹೊರಟಿದ್ದೀನಿ. 25ನೇ ತಾರೀಕು ಆಗಸ್ಟಕ್ಕೆ ರಾತ್ರಿ ಬಸ್ ಹತ್ತುತ್ತಾ ಇದ್ದೀವಿ. ಇದು ನನ್ನ ಬಸ್ ಸ್ಟ್ಯಾಂಡ್ ಲುಕ್ ಅನ್ನೋಕ್ಕಿಂತ ಬಸ್ ಹತ್ತಲಿಕ್ಕೆ ಹೋಗ್ತಾ ಇರೋದು. ಸೊ ರೆಡಿಯಾಗಿ ವೇಟ್ ಮಾಡ್ತಾ ಇದ್ದೀನಿ. ಆಟೋ ಬಂದರೆ ಆಟೋದಲ್ಲಿ ಹೋಗಿ ಅಲ್ಲಿ ಬೆಂಗಳೂರು ಬಸ್ ರಾತ್ರಿ ಹತ್ತಿದ್ರೆ ಬೆಳಗ್ಗೆ 7 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ಇರ್ತೀವಿ ಬೆಂಗಳೂರಲ್ಲಿ. ಸೊ ಲಗೇಜ್ ಹೋಗ್ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಉಂಟು. ಕೈಯನ್ನು ಯಾಕೆ ತೋರಿಸಿದ್ದು ಅಂದರೆ ಹೊಸ ವಾಚ್ ಅಂತ ಹೇಳಿ. ಅಫ್ಕೋರ್ಸ್ ಬ್ರ್ಯಾಂಡೆಡ್ ವಾಚ್ ಸ್ವಲ್ಪ ಶೋ ಆಫ್ ಮಾಡಲೇಬೇಕು, ಬೇರೆ ಏನು ಶೋ ಆಫ್ ಮಾಡಲ್ಲ ನಾವು. ಚೆನ್ನಾಗಿರೋದು ತೊಗೊಂಡ್ಮೇಲೆ ಶೋ ಆಫ್ ಮಾಡಲಿಲ್ಲ ಆದರೆ ಹೇಗೆ ಅಲ್ವಾ. ಸೊ ಲಗೇಜ್ ಎಲ್ಲ ರೆಡಿಯಾಗಿದೆ, ಬಸ್ಸಿಗೆ ಹೋಗ್ತಾ ಇದ್ದೀವಿ. ಬಸ್ ಒಳಗೆ ನಾನು ಅಮ್ಮ ಹೋಗ್ತಾ ಇದ್ದೀವಿ. ಅವ್ರು ನನ್ನ ಜೊತೆ, ನಾನು ಅಮ್ಮ ಒಂದೇ ಸೀಟಲ್ಲಿದ್ವಿ. ಸೊ ನನ್ನ ಜೊತೆ ನನ್ನ ಬಸ್ ಪಾರ್ಟ್ನರ್ ಅವರು ಇಸ್ಲೂರ್ ಹತ್ರ ನಿಲ್ಲಿಸ್ದಾಗಿದ್ದು. ಜೋರು ಮಳೆ ಕೂಡ ಇತ್ತು, ವೆದರ್ ತುಂಬಾ ಚೆನ್ನಾಗಿತ್ತು. ಫಾರ್ ದ ಫಸ್ಟ್ ಟೈಮ್ ಬಸ್ಸಲ್ಲಿ ಹೋಗೋದು ಅಡ್ಡಿಲ್ಲ ಅಂತ ಅನಿಸ್ತು ವೆದರ್ಗೋಸ್ಕರ. ಸೊ ನನ್ನ ಜೊತೆ ಅಮ್ಮ ಇದ್ದರು. ಏನು ವಿಡಿಯೋ ಮಾಡ್ತೀವಿ ಸುಮ್ಮನಿರೆ ಅಂತ ಹೇಳ್ತಾಯಿದ್ರು. ಸೊ ನಾನು ಈ ಬ್ಯಾಗನ್ನು ಕ್ಯಾರಿ ಮಾಡಿದ್ದೆ. ಇದು ಮನೇಲಿದ್ದಾಗಿಂದ ಇದು ವಿಡಿಯೋ. ನಾನು ಬೆಂಗಳೂರಿಗೆ ಹೊರಟಿರೋದು ನಿಜಾನೇ, ಯಾವಾಗ ವಾಪಸ್ ಬರ್ತೀನಿ ಗೊತ್ತಿಲ್ಲ ಶಿರ್ಸಿಗೆ. ಸೊ ಆದಷ್ಟು ಬೆಂಗಳೂರಲ್ಲಿ ಇದ್ದಷ್ಟು ದಿನ ಡೈಲಿ ವ್ಲಾಗ್ಸ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. 1 2 3 ಇದು ಬೆಂಗಳೂರಲ್ಲಿ ಬೆಳಗ್ಗೆ 5 ಗಂಟೆಗೇನೋ ರೀಚ್ ಆಯಿತು. ಅಂದರೆ ರೀಚ್ ಏನೋ ಬೇಗ ಆಯಿತು, ಬಟ್ ನಾವಿರೋ ಪ್ಲೇಸಿಗೆ ಹೋಗಿ ಮುಟ್ಟೋ ತನಕ 8 ಗಂಟೆ ಆಗ್ತದೆ ಅಂತ ಗೊತ್ತಿತ್ತು ನಮಗೆ. ಸೊ ಬಸ್ಸಲ್ಲಿ ಇದ್ದೀವಿ ಅಂದ ಕೂಡಲೇ ಬೇಗ ಎಚ್ಚರ ಆಗುತ್ತೆ. ಎಚ್ಚರಾಗಿ ಹೊರಗಡೆ ನೋಡ್ತಾ ಕೂತ್ಕೊಂಡಿದ್ದೆ. ಹೊರಗಡೆ ಎಲ್ಲ ನೋಡ್ತಾ ಶೂಟ್ ಮಾಡ್ತಾ ಇದ್ದೆ. ಸೊ ಅದು ಆವಾಗಲೇ ಹೇಳ್ದಂಗೆ ನಾನು ಯಾವಾಗ ವಾಪಸ್ ಹೋಗ್ತೀನಿ ಗೊತ್ತಿಲ್ಲ. ಅದೇ ಇದ್ದಷ್ಟು ದಿನಾನು ಆದಷ್ಟು ಬೆಂಗಳೂರಲ್ಲಿ ಎಲ್ಲೆಲ್ಲಿ ಹೋಗ್ಲಿಕ್ಕಾಗುತ್ತೋ ಅಲ್ಲೆಲ್ಲಿ ಹೋಗ್ತೀನಿ. ರಿಲೇಟಿವ್ಸ್ ಮನೆಗೆ ಹೋಗೋಕ್ಕಾಗಲ್ಲ ಮೋಸ್ಟ್ಲಿ, ಬಟ್ ಬಾಕಿ ಟೈಮಿಗೆಲ್ಲ ರಿಲೇಟಿವ್ಸ್ ಮನೆಗೆ ಹೋಗ್ತೀವಲ್ವ. ಈ ಸಲ ರಿಲೇಟಿವ್ಸ್ ಮನೆಗೆ ಹೋಗೋದಿಲ್ಲ, ಎಲ್ಲ ಇಲ್ಲೇ ಬೆಂಗಳೂರಲ್ಲೇ ಇರೋದು. ಅಂದರೆ ಏನು ಬೆಂಗಳೂರಲ್ಲಿ ನೋಡ್ಲಿಕ್ಕಾಗುತ್ತೋ ಅದು ನೋಡೋದು. ಬಂದಿರೋ ರೀಸನ್ ಬೇರೆದು, ಆ ರೀಸನ್ನು ತಲೆಯಲ್ಲಿ ಇಟ್ಕೊಂಡೇ ಬೆಂಗಳೂರು ನೋಡೋದು ಹೀಗೆ. ಸೊ ನಾನು ಫಸ್ಟ್ ಡೇ ನಾರ್ಮಲಾಗಿ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದಿನ್ನೂ ಬಸ್ಸಲ್ಲಿದ್ದೀನಿ, ಬಸ್ಸಿಂದ ಇಳಿಲಿಲ್ಲ ನಾವಿನ್ನು. ಆದರೆ ಬೆಂಗಳೂರು ಎಂಟರ್ ಆಗಿದ್ದೀವಿ. ಬೆಂಗಳೂರಿಂದ ಅದೇ ಹೇಳಿದ್ನಲ್ಲ, ನಾವಿರೋ ನಮ್ಮ ಡೆಸ್ಟಿನೇಷನಿಗೆ ಹೋಗಬೇಕು ಅಂದರೆ ಲೇಟ್ ಇದೆ ಅಂತ ಹೇಳಿ. ಸೊ ತುಂಬಾ ಹಾಸ್ಪಿಟ್ಲ್ಗಳು ಎಲ್ಲ ನೋಡ್ತಾ, ಆದರೆ ಬೆಳಗಿನ ಟೈಮ್ ಆ್ಯಕ್ಚುಲಿ ಬೆಂಗಳೂರು ತುಂಬಾ ಬ್ಯೂಟಿಫುಲ್ ಆಗಿದೆ ಬೆಳಗಿನ ಟೈಮು. ಬಾಕಿ ಸಂಜೆ ಮಧ್ಯಾಹ್ನ ಟೈಮೆಲ್ಲ ನಿಜವಾಗ್ಲೂ ತುಂಬ ತಲೆನೋವು ಬರ್ತದೆ. ಹೇಗಿರ್ತಾರೋ ಬೆಂಗಳೂರಲ್ಲಿ ಜನ, ಹೇಗೆ ಓಡಾಡ್ತಾರೋ ಅನ್ನೋದೇ ನನಗೆ ಆಶ್ಚರ್ಯ ಕಾಣ್ತು. ಅಥವಾ ನಾವು ಸಣ್ಣ ಊರಿಂದ ಬಂದು ನಮಗೆ ಹಾಗೆ ಅನ್ನಿಸೋದು ನನಗೂ ಗೊತ್ತಿಲ್ಲ. ಸಣ್ಣ ಊರೇನಲ್ಲ ನಮ್ಮದು, ನಾವು ಹೇಳ್ಕೊಳ್ಳೋದು ಹಾಗೆ ಹೇಳ್ತೀವಿ ಅಷ್ಟೇ. ಸ್ಟಿಲ್ ನಮ್ಮ ಊರಿಗೆ ಹೋಲ್ಸರೆ ಇಲ್ಲೆಲ್ಲ ಟ್ರಾಫಿಕ್ ಜಾಸ್ತಿ ಅಲ್ಲ, ತಲೆನೋವು ಬರ್ತದೆ ಸಿಕ್ಕಾಬಟ್ಟೆ. ಬೆಳಗಿನ ಟೈಮ್ ಏನಿರಲಿಲ್ಲ, ಬೆಳಗಿನ ಟೈಮ್ ಆ್ಯಕ್ಚುಲಿ ಬ್ಯೂಟಿಫುಲ್ಲಾಗಿ ಪೀಸ್ಫುಲ್ಲಾಗಿ ಇತ್ತು. ನನಗೆ ನಿದ್ದೆ ಬರ್ತಿರ್ಲಿಲ್ಲ ಅಂತ ನಾನು ಹೊರಗಡೆ ಶೂಟ್ ಮಾಡ್ತಾ ಕೂತ್ಕೊಂಡಿದ್ದೆ. ಶೂಟ್ ಮಾಡ್ತಾ ಕೂರೋಕ್ಕೆ ಸಾಧ್ಯ, ಇದು ಯಾವ ಬಿಲ್ಡಿಂಗು, ಇದು ಏನು ಬಿಲ್ಡಿಂಗ್ ಅಂತ ಹೇಳೋಕ್ಕಂತೂ ಆಗಲ್ಲ ಅಲ್ಲ, ಎಷ್ಟೇ ಆದರೂ ಸುಮ್ಮನೆ ಶೂಟ್ ಮಾಡಿರೋದು. ಸೊ ಇದು ಟಾಕೀಸ್ ಹತ್ರ, ಇದು ನಾನು ಫಿಲ್ಮಲ್ಲೆಲ್ಲ ಅಷ್ಟೇ ಶೂಟಿಂಗ್ಸಲ್ಲಿ, ಸೀರಿಯಲ್ ಶೂಟಿಂಗ್ಸಲ್ಲಿ ಅಷ್ಟೇ ನೋಡ್ತಿದ್ದೆ. ಇಲ್ಲಿ ಇದು ಹೋಲ್ಡಿಂಗ್ಸ್ ಹಾಕಿದ್ರು, ಗಣೇಶಂದು ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ದುನಿಯಾ ವಿಜಯ್ದು ಅದು 2 ಫಿಲ್ಮ್ ಬಿಟ್ಟಿದ್ದಾರಲ್ಲ ಅವ್ರದ್ದು ರೀಸೆಂಟಾಗಿ, ಕೃಷ್ಣಂ ಪ್ರಣಯ ಸಖಿ ಮತ್ತು ಭೀಮಾ. ಯಾರ್ಯಾರು ಭೀಮಾ ನೋಡಿದ್ರಿ, ಯಾರ್ಯಾರು ಕೃಷ್ಣಂ ಪ್ರಣಯ ಸಖಿ ನೋಡಿದ್ರಿ ಹೇಳ್ಬೇಕಪ್ಪ. ನನಗೆ ನಾನು ನೋಡ್ಬೇಕಂತ ಇತ್ತು ಆ್ಯಕ್ಚುಲಿ. ನಾನಿದ್ದರೆ ಬೆಂಗಳೂರಲ್ಲಿ ನಿಜವಾಗ್ಲೂ ಇದ್ದರೆ ನಾನು ಫಿಲ್ಮಿಗೆ ಹೋಗ್ತೀನಿ ಅಂದ್ಕೊಂಡಿದ್ದೀನಿ. ಸೊ ಇದು ನಾನು ಫಸ್ಟ್ ಟೈಮ್ ನೋಡಿದ್ದು ಇಷ್ಟು ದೊಡ್ಡ ಪೋಸ್ಟ್ರು. ನಮ್ಮದು ಊರಲ್ಲಿ ಹಾಕ್ತಾರೆ, ಅಷ್ಟೆಲ್ಲ ದೊಡ್ಡದು ಹಾಕಲ್ಲ, ನಾರ್ಮಲ್ ಆಗಿರೋದು ಹಾಕ್ತಾರೆ. ಸೊ ಇಲ್ಲಿದೇನು ಮಾಲ್ ಕಾಣುತ್ತೆ ಹೆಚ್ಚಾಗಿ. ಎಲ್ಲ ನೋಡ್ಕೊಳ್ತಾ ಇನ್ನೆಷ್ಟು ದಿನ ಇರ್ತೀನಿ ಇಲ್ಲಿ ಅಂತ ಬಂದರೆ, ಮೋಸ್ಟ್ಲಿ ಈ ಸಲನೇ ಲಾಂಗೆಸ್ಟ್ ಟೈಮ್ ಇರ್ತೀವಿ ನಾವು ಮೋಸ್ಟ್ಲಿ. ನಾನು ಲಾಸ್ಟ್ ಟೈಮ್ ಬಂದಾಗ ಬೇಗ ಹೋಗಿದ್ದೆ, ವ್ಲಾಗ್ ಮಾಡೋಕ್ಕಾಗಿರ್ಲಾಗಿತ್ತು. ಅದಕ್ಕೂ ಹಿಂದೆ ಬಂದಾಗ 1 ವಾರ ಇದ್ದೆ. ಈ ಸಲನೇ ಮೋಸ್ಟ್ಲಿ ಲಾಂಗೆಸ್ಟ್ ಟೈಮ್ ಇರ್ತೀವೇನೋ. ಸೊ ಬಂದು ಮತ್ತು ಯಾರು ಕೇಳೋಂಗಿಲ್ಲ ಏನು ರೀಸನಿಗೆ ಹೋಗಿದ್ದೆ ಇಲ್ಲಿ ಅಂಥೇಳಿ. ಅಫ್ಕೋರ್ಸ್ ಯಾರು ಬೆಂಗಳೂರಿಗೆ ಏನು ರೀಸನಿಗೆ ಹೋಗ್ತಾರೆ, ನಾವೆಲ್ಲ ಹೋಗೋ ರೀಸನ್ ಏನಿರುತ್ತೆ ಹೇಳಿ, ಅಂಥ ರೀಸನ್ನೇ, ತಿರುಗಾಡೋ ರೀಸನ್ನೇ ಇರುತ್ತೆ, ಮತ್ತೇನೂ ಇರೋದಿಲ್ಲ. ಸೊ ಹೋಗ್ತಾ ಇತ್ತು. ನನ್ನ ವೀಡಿಯೋಗೆ ಕರೆಕ್ಟಾಗಿ ಟ್ರೈನ್ ಕೂಡ ಹೋಗ್ತಾ ಇರೋದು ಸಿಕ್ತು ನನಗೆ. ಹಾಗೆ ಟ್ರಾಫಿಕ್ಕು ಕೂಡ ಕಮ್ಮಿ ಇತ್ತು. ಕಮ್ಮಿ ಏನು ಟ್ರಾಫಿಕ್ಕೇ ಇರಲಿಲ್ಲ ಆ್ಯಕ್ಚುಲಿ. ರಾಜೀವ್ ಗಾಂಧಿ ಫ್ಲೈಓವರ ಏನೋ ಸ್ಕೂಲ್ ಇರಬೇಕು ಮೋಸ್ಟ್ಲಿ.
ಇದೆಲ್ಲ ಮೆಜೆಸ್ಟಿಕ್ ಮೋಸ್ಟ್ಲಿ. ನಾನು ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಇವತ್ತಷ್ಟೇ ಹೋಗಿ ಬಂದೆ. ನಾ ಈ ವಿಡಿಯೋ ಎಡಿಟ್ ಮಾಡೋ ದಿನ ನಾನು ಮೆಜೆಸ್ಟಿಕ್ಕಿಗೆ ಹೋಗಿ ಬಂದಿದ್ದೀನಿ. ಸೊ ಇದಿಲ್ಲಿ ಅವರು ಸ್ವಚ್ಛತಾ ಕಾರ್ಯಕ್ರಮ ನಡೀತಿತ್ತು ಕಾಣುತ್ತೆ, ಅದರದ್ದು ಬಂತು ವಿಡಿಯೋದಲ್ಲಿ. ಸೊ ಇಲ್ಲಿ ಬಸ್ಸಿಂದ ಇಳಿದು ವೇಟ್ ಮಾಡ್ತಾ ಇದ್ದೀವಿ ನಮ್ಮ ಕ್ಯಾಬಿಗೆ. ಆ್ಯಕ್ಚುಲಿ ಆಟೋ ನಿಲ್ಲಿಸ್ಲಿಕ್ಕೆ ಟ್ರೈ ಮಾಡಿದ್ವಿ, ಬಟ್ ಬೆಳಗ್ಗೆ ಯಾರೂ ಆಟೋ ನಿಲ್ಲಿಸ್ತಿರ್ಲಿಲ್ಲ, ಕ್ಯಾಬೇ ಬುಕ್ ಮಾಡಿದ್ವಿ. ಕ್ಯಾಬಲ್ಲಿ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಹಸುವಾಗಿದೆ, ತಿಂಡಿ ಏನೂ ತಿಂದಿಲ್ಲ, ಚಹಾ ಕುಡಿಲಿಲ್ಲ, ಫುಲ್ ಟಯರ್ಡ್. ಬಸ್ಸಿಂದ ಬೇರೆ, ಬಸ್ ರೋಡ್ ಸರಿ ಇಲ್ಲದಿದ್ದಕ್ಕೆ ಬಸ್ಸು ಸರಿಯಾಗಿ ಹೊಡಿಲಿಲ್ಲ. ಸೊ ಹೋಗಿ ಈಗ ತಿಂಡಿ ತಿಂದು ಸ್ವಲ್ಪ ರೆಸ್ಟ್ ಮಾಡಿ, ಇವತ್ತಿನ ದಿನ ಅಂತೂ ರೆಸ್ಟೇ ಮಾಡ್ತೀವಿ. ಬೆಂಗಳೂರಲ್ಲಿ ನಾವು ಬಂದಿದ್ದ ದಿನ ಏನು ಮಳೆ ಇರಲಿಲ್ಲ. ಆ್ಯಕ್ಚುಲಿ ಶಿರ್ಸಿದು ಗೊತ್ತಿಲ್ಲ, ನಾವು ಬಂದಿದ್ದ ದಿನ ಏನು ಮಳೆ ಇರಲಿಲ್ಲ, ಭಾಳ ನಾರ್ಮಲ್ ವೆದರೇ ಇತ್ತು. ಬಟ್ ನೆಕ್ಸ್ಟ್ ಡೇ ತುಂಬಾ ಮಳೆ ಸಿಕ್ತು. ನೆಕ್ಸ್ಟ್ ಡೇ ಅಂತೂ ಎಷ್ಟು ಮಳೆ ಬಂತದು, ಒಂದು ತಾಸು ತುಂಬಾ ಮಳೆ ಬಂತು. ಸೊ ಇಲ್ಲಿ ಒಂದು ಮಾಲ್ ಇದೆ ಅಂತ ಕಾಣುತ್ತೆ, ಇದು ಒಂದು ದೊಡ್ಡ ಮಾಲ್ ಥರನೇ ಅನ್ನಿಸ್ತಾ ಇದೆ, ಗೊತ್ತಿಲ್ಲ. ಟ್ರೈ ಮಾಡಬೇಕು, ಹೋಗೋಕ್ಕಾದರೆ ಹೋಗಬೇಕು. ಮಾಲಿಗೆ ಹೋಗಿ ಏನು ತೊಗೊಳ್ಳಲ್ಲ, ಸುಮ್ಮನೆ ಹೋಗಿ ಬರೋದು ಮಾಲಲ್ಲಿ ನೋಡ್ಲಿಕ್ಕೇನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೇನು ಪ್ರಾಬ್ಲಮ್ ಇಲ್ಲಲ್ಲ. ಲಾಸ್ಟ್ ಟೈಮ್ ಬಂದಿದ್ರದ್ದು ಸ್ವಲ್ಪ 2-3 ವಿಡಿಯೋದಲ್ಲಿ ಮುಗಿಸಿದ್ದೆ ನಾನು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕೂಡ ತುಂಬಾ ಓಡಾಡಿದ್ದೆ, 2-3 ವಿಡಿಯೋದಲ್ಲಿ ಮುಗಿಸಿದ್ದೆ. ಯಾಕಂದರೆ ಫಸ್ಟ್ ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಅದು ಫಸ್ಟ್ ಟೈಮ್ ಬಂದಿದ್ದು ಅನ್ನೋ ಎಕ್ಸೈಟ್ಮೆಂಟಿಗೆ ಬೇಗ ಮುಗಿಸ್ಬಿಟ್ಟಿದ್ದೆ. ಈ ಸಲ ಆದಷ್ಟು ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಮನೆಗೆ ಬಂದು ಸ್ನಾನ ಎಲ್ಲ ಮುಗಿಸಿ ತಿಂಡಿಗೆ ದೋಸೆ ಮಾಡಿದರು, ಅದನ್ನು ತಿಂದು ಇದು ಮಧ್ಯಾಹ್ನ ಮಲ್ಕೊಂಡಿರೋದು, ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿರೋದು ನಾನು. ಆಮೇಲೆ ಸಂಜೆ ಎದ್ದು ಸ್ವಲ್ಪ ಮಾಡಿ ಮೇಲೆ ಬಂದಾಗ ವೆದರ್ ಹೇಗಿತ್ತು, ತುಂಬಾ ಕೂಲಾಗಿ, ಚಿಲ್ಡಾಗಿ, ಪೀಸ್ಫುಲ್ಲಾಗಿತ್ತು. ವರ್ಡ್ ಒಂದೊಂದು ಎಲ್ಲಿಂದ ತೊಗೊಬರ್ತೀನಿ ಅಂತ ನನಗೆ ಗೊತ್ತಿಲ್ಲ, ಬಟ್ ಒಂದೊಂದು ವರ್ಡನ್ನು ನೀಟಾಗಿ ಹೇಳ್ತಾ ಇದ್ದೀನಿ. ಸೊ ಇದು ಸುತ್ತಮುತ್ತಲಿನ ವಾತಾವರಣ ತುಂಬಾ ನೀಟಾಗಿ, ತುಂಬಾ ಏನದು ಸೌಂಡ್ ಫ್ರೀ ವಾತಾವರಣ ಇದೆ ಸದ್ಯಕ್ಕೆ ನಾವಿರಲ್ಲಿ. ಮಳೆ ಬರೋ ಹಂಗೆ ಆಗ್ತಾಯಿತ್ತು, ಬಟ್ಟೆ ಒಣಸಿದ್ದು ತಗೋಬರೋಣ ಅಂತ ಹೇಳಿ ಮೇಲ್ಗಡೆ ಬಂದಾಗಿದ್ದು. ಮನೆಗೆ ಬಂದ್ವಿ, ತುಂಬಾ ಟಯರ್ಡ್ ಆಗಿದ್ವಿ, ತುಂಬ ಅಂದರೆ ತುಂಬಾ. ಅವತ್ತಿನ ಬಟ್ಟೆ ಕೂಡ ಒಗ್ದಿರಲಿಲ್ಲ ನಾನು, ಅಷ್ಟು ಟಯರ್ಡ್ ಆಗಿದ್ವಿ. ಸೊ ಎಲ್ಲ ರೆಸ್ಟ್ ಮಾಡ್ತಾಯಿದ್ರು. ನಾನು ಮಳೆ ಬರೋ ವೆದರ್ ನೋಡಿ ಮೇಲೆ ಬಟ್ಟೆ ತರಲಿಕ್ಕೆ ಬಂದಿದ್ದೆ, ತಗೊಂಡು ಈಗ ವಾಪಸ್ ಹೋಗಬೇಕು. ಐ ಥಿಂಕ್ ಇಷ್ಟ ಆಗಿತ್ತು ನನ್ನ ಇವತ್ತಿನ ಬೆಂಗಳೂರು ಫಸ್ಟ್ ಡೇ ವ್ಲಾಗು. ನನ್ನ ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡ್ತಾಯಿರಿ. ಮತ್ತೇನಾದ್ರು ಸ್ಪೆಷಾಲಿಟಿ, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸ್ಪೆಷಲ್ ಉಂಟು. ಆ್ಯಕ್ಚುಲಿ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಗಳ ಹತ್ರ, ಓಕೆ? ಸೊ ವೇಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ದಿಸ್ ಬೆಂಗಳೂರು ಫಸ್ಟ್ ಡೇ ಡೈಲಿ ವ್ಲಾಗ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ನನ್ನ ಫೋಟೋಸ್ ನೋಡಿ ಹೋಗಿ, ಯಾರೂ ಅದನ್ನು ನೋಡೋದಿಲ್ಲ, ಅರ್ಥ ಆಯ್ತಲ್ಲ? ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಗೈಸ್. ಬಾಯ್, ಸಿ ಯು.